ಇಂದು ವಿಜಯದಶಮಿ ಹಬ್ಬ ಅಲ್ವಾ? ಅದಕ್ಕೋಸ್ಕರ ಭಕ್ತಾದಿಗಳು ಸಾಲು ಸಾಲಾಗಿ ಸಾಕಷ್ಟು ಜನರೆಲ್ಲ ಬರ್ತಾ ಇದ್ರು. ನನಗೆ ದರ್ಶನ ಸಿಗೋದಕ್ಕೆ ಸ್ವಲ್ಪ ತಡವಾಯ್ತಕ್ಕ. ಇದೇನ್ ಕಾಮಿನಿ, ಕೈಯಲ್ಲಿ ಬಳೆಗಳಿಲ್ಲ, ಹಣೆಯಲ್ಲಿರೋ ಕುಂಕುಮ ಅಳಿಕೆ ಹೋಗಿದೆಯಲ್ಲ? ಅದು ಅದು ಅಕ್ಕ, ಅದು ಏನು ಮೈಯೆಲ್ಲ ತುಂಬಾ ಬೆವರು ಬರ್ತಾ ಇದೆ. ನಾನೊಂದು ಮಾತು ಕೇಳಿ ಅಕ್ಕ. ನೀನು ದೇವಸ್ಥಾನಕ್ಕೆ ಹೋಗಿದ್ದೀಯೋ ಇಲ್ಲ ಆ ದುಷ್ಟ ಜನಾರ್ದನ ಜೊತೆಗೆ ಕುಡಿದು ಕುಪ್ಪಸೋದಕ್ಕೆ ಹೋಗಿದ್ದೀಯೋ? ನೋಡು, ನೀನು ಕಲಿತವಳು, ಈ ರೀತಿ ಮಾಡೋದು ಸರಿಯಲ್ಲ. ಈ ವಿಷಯ ನಿಮ್ಮ ಮಾವನಿಗೆ ಗೊತ್ತಾದ್ರೆ ನಿನ್ನ ರಕ್ತ ಕುಡಿದು ಬಿಡ್ತಾರೆ. ಈಗಾಗಲೇ ರಕ್ತ ಕುಡಿಯೋದಕ್ಕಾಗಿ ನೀವಿಬ್ರು ಗಂಡ ಹೆಂಡತಿ ಸಿದ್ಧರಾಗಿ ನಿಂತಿದ್ದೀರಲ್ಲ. ನಾವಿಬ್ರು ಗಂಡ ಹೆಂಡತಿಯರು ಸಾಕಷ್ಟು ದುಡಿದ್ರು ಕೂಡ ನೀವು ಮಾತ್ರ ಜನರಿಗೆ ದಾನ ಧರ್ಮ ಅಂತ ಕೊಡ್ತಾ ಇದ್ದೀರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿದಿರಾ? ಮುಂದೆ ಹುಟ್ಟುವ ಮಕ್ಕಳ ಕೈಯಲ್ಲಿ ನಾವೇನಾದ್ರೂ ಭಿಕ್ಷೆ ಪಾತ್ರ ಕೊಡ್ಬೇಕಾ? ದುಡಿಯದೆ ದುಪ್ಪಡಿಯದೆ ಕೈಲಾಗದೆ ನಮಗೆ ಈ ರೀತಿ ಮಾತಾಡೋದು ಸರಿಯಲ್ಲ. ಸರಿಯಾದ ಪಾಠನ ಕಲಿಸಿಕೊಟ್ಟಿದ್ದೇನೆ ಆ ದುಷ್ಟ ಜನಾರ್ದನ ನಿನಗೆ. ತಿಳಿದುಕೊಂಡು ಮಾತಾಡೋದು ಕಲ್ತ್ಕೊಳ್ಳಿ. ನೀವು ಇನ್ನೊಂದು ಸಾರಿ ಈ ರೀತಿ ಕೆಟ್ಟದಾಗಿ ಮಾತಾಡಿದ್ದೆ ನಿಜವಾದ್ರೆ ನಿನ್ನ ನಾಲಿಗೆ ಕತ್ತರಿಸಾಗಬೇಕಾಗುತ್ತದೆ. 4 ಅಕ್ಷರವನ್ನು ಕಲಿಯದ ದಡ್ಡಿ ನೀನು. ನನಗೆ ಬುದ್ಧಿವಾದ ಹೇಳೋಷ್ಟು ಸೊಕ್ಕು ಬಂದಿದ್ದೇನೆ ನಿನಗೆ. ಕಾಮಿನಿ, ನಿನಗೇನ್ ತೆಲಗೆನೆ ಕೆಟ್ಟಿದ್ಯಾ? ದೇವರಂತ ನನ್ನ ಅತ್ತಿಗೆ ಮೇಲೆ ಕೈ ಮಾಡಿದ್ಯಾ? ಯಾಕೆ ಚಾಂಡಾಳಿನಿ? ಹೊಡೀರಿ, ಚೆನ್ನಾಗಿ ಹೊಡೀರಿ. ನನಗೆ ನಾನೇನೋ ಸೂಳೆ ಅಂತೆ, ಕೈಯಾಳೆ ಅಂತೆ ಅಲ್ರಿ. ನಾನು ದೇವಸ್ಥಾನಕ್ಕೆ ಹೋದಾಗ ಬ್ಯಾಂಕಿನ ವಿಷಯದಲ್ಲಿ ಜನಾರ್ದನ್ ನನಗೆ ಭೇಟಿಯಾಗಿದ್ರು. ಅವ್ರ ಜೊತೆ ಏನೋ ಮಾತಾಡ್ತಾ ನಿಂತಿದ್ದೆ. ಅದಕ್ಕೆ ನನಗೂ ಅವ್ರಿಗೂ ಸಂಬಂಧ ಇದೆ ಅಂತ ನಿಮ್ಮ ಅತ್ತಿಗೆ ಹೇಳ್ತಾ ಇದ್ದಾರೆ ನೋಡಿ. ಅತ್ತಿಗೆ ಏನಿದೆಯಲ್ಲ, ನಾವು ಸಾರ್ವಜನಿಕ ಸೇವಕರು, ಎಲ್ಲರ ಜೊತೆ ಮಾತನಾಡಬೇಕಾಗುತ್ತದೆ. ಏನೇನೋ ಕಲ್ಪನೆ ಕಟ್ಟೋದು ಸರಿಯಲ್ಲ. ಕಾಮಿನಿ, ನಾನು ಅತ್ತಿಗೆ ಅವರಿಗೆ ತಿಳಿಸಿ ಹೇಳುತ್ತೇನೆ. ಆ ಜನಾರ್ದನ್ ಹಾಗೂ ಕಾಮಿನಿ ವಿಷಯವನ್ನ ನಾನು ಮೈದನ ಮುಂದೆ ಹೇಳಿದರೆ ನಮ್ಮ ಆದರ್ಶ ರೈತ ಮನೆತನದ ಗೌರವ ಹಾಳಾಗಿ ಹೋಗುತ್ತೆ. ಇಲ್ಲ, ನಾನು ಹೇಳಬಾರ್ದು. ನೋಡಪ್ಪ ಮೈದನ, ನಾನೇನಾದ್ರೂ ತಪ್ಪಿ ಮಾತಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಕಾಮಿನಿ, ಇಷ್ಟಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದ? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನೀನೊಂದು ಸಾರಿ ನಗು ನೋಡೋಣ. ನೋಡ್ರಿ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಸರಿಯಾಗಿ ತಿಳಿದುಕೊಳ್ಳಿ. ರೀ, ನಾವಿಬ್ರು ಗಂಡ ಹೆಂಡತಿಯರು ಕೋಣದಂತೆ ದುಡಿತಾ ಬಂದಿದ್ದೀವಿ. ನಮ್ಮ ಹಣವನ್ನು ಅವರು ದಾನ ಧರ್ಮ ಅಂತ ಸಿಕ್ಕರು ಕೊಡ್ತಾ ಹೋದ್ರೆ ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸ್ವಲ್ಪ ವಿಚಾರ ಮಾಡಿ ನೋಡಿ. ಇದೇ ರೀತಿ ದಾನ ಮಾಡ್ತಾ ಹೋದ್ರೆ ನಾನ್ ಮಾತ್ರ ಈ ಮನೆಯಲ್ಲಿರೋಲ್ಲ, ಬೇರೆ ಮನೆ ಮಾಡಿ ನಾವಿಬ್ರು ಬೇರೆ ಮನೆಗೆ ಹೋಗ್ಬಿಡೋಣ ರೀ. ಅಲ್ಲ ಕಣೆ, ನನ್ನ ಸಲುವಾಗಿ ನಮ್ಮಣ್ಣ ತನ್ನ ಸರ್ವಸ್ವನ್ನೇ ದಾರಿ ಎರೆದಿದ್ದಾರೆ. ಈಗ ನಾವು ಬೇರೆ ಮನೆ ಮಾಡಿದರೆ ಆ ದೇವರು ನಮ್ಮನ್ನು ಎಂದಿಗೂ ಕ್ಷಮಿಸೋದಿಲ್ಲ ಕಾಮಿನಿ, ಕ್ಷಮಿಸೋದಿಲ್ಲ. ಮುಂದೆ ಗೊತ್ತಾಗ್ತಾರೆ ನಿಮಗೆ ಈ ನೀಚರು ಎಂತವರು ಅಂತ. ಅದರ ಚಿಂತೆ ನಿನಗೇಕೆ? ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಈಗ ಅದನ್ನೆಲ್ಲ ಮರೆತು ನನಗಾಗಿ ನನ್ನ ಒಂದು ಗೀತೆ ಆಡಿ ನನ್ನ ಮನ ತಣಿಸಬಾರ್ದೇ ಚಿನ್ನ. ಆಯ್ತು ರೀ, ನಿಮ್ ಇಷ್ಟದಂತೆ ಆಗಲಿ.
ಜಾನಕಿ, ಏ ಜಾನಕಿ, ಒಳಗಡೆ ಏನು ಮಾಡುತ್ತಿರುವೆ? ಹೊರಗೆ ಬಾರಿ. ಯಾಕ್ರಿ ಒಂದೇ ಸೊನ್ ಕೂಗ್ತಾ ಇದ್ದೀರಾ? ಏನ್ ಹೇಳಿ?